ಮಹಿಳೆಗೂ ಇಷ್ಟಲಿಂಗ ದಯಪಾಲಿಸಿ ಪುರುಷನಷ್ಟೇ ಆಕೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಮೂಲಕ ಕ್ರಿಸ್ತಶಕ ಪೂರ್ವ 2ನೇ ಶತಮಾನದಿಂದ ಅವಳಿಗೆ ಅಂಟಿದ ಶೂದ್ರ ಎಂಬ ಕಳಂಕದ ಶಾಪದಿಂದ ವಿಮೋಚನೆಯನ್ನು ನೀಡಿ ಸಮತೆ ಮಮತೆಗಳಿಂದ ಸಮಾನವಾಗಿ ಕಂಡವರು ಬಸವಾದಿ ಶರಣರು ಎಂದು ಕವಿ ಹಾಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮೈಸೂರು ನಗರ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ತಿಳಿಸಿದ್ದಾರೆ. ಇನ್ನು ಹೆಬ್ಬಾಳು ವಿಜಯನಗರದ ಬಸವ ಸಮಿತಿ ಹಾಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ನಗರ ಘಟಕದ ಸಂಯುಕ್ತ ಆಶ್ರಯದಲ್ಲಿ ವಿಜಯನಗರದ ಬಸವ ಭವನದಲ್ಲಿ ಏರ್ಪಡಿಸಿದ್ದ ದತ್ತಿ ಸಮಾರಂಭದಲ್ಲಿ ಶರಣರ ಸ್ತ್ರೀಪರ ನಿಲುವುಗಳು ಎಂಬ ವಿಶೇಷದ ಕುರಿತು ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಅಕ್ಕನಿಗಿಲ್ಲದ ಜನಿವಾರ ಆಕೆಯ ತಮ್ಮನಾದ ನನಗೆ ಮಾತ್ರ ಏಕೆ ಎಂದು ಪುರೋಹಿತಶಾಹಿ ವ್ಯವಸ್ಥೆಯನ್ನ ಬಸವಣ್ಣ ಪ್ರಶ್ನಿಸುವ ಮೂಲಕ ಸ್ತ್ರೀ ಸಮಾನತೆಯ ಪ್ರಜ್ಞಾಪೂರ್ಣ ಯುಗವೊಂದನ್ನ 12ನೇ ಶತಮಾನದಲ್ಲೇ ಉದ್ಘಾಟಿಸಿದ್ರು ಎಂದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಶರಣರ ವಚನಗಳನ್ನ ಹೀಗೆ ಸ್ಮರಿಸಿದ್ದಾರೆ. ಶರಣರ ಸ್ತ್ರೀಪರ ನಿಲುವುಗಳ ಕುರಿತು ಮಾತನಾಡಿದ ಸಾಹಿತಿ ಡಾಕ್ಟರ್ ಅನಸೂಯ ಎಸ್ ಕೆಂಪಹಳ್ಳಿ ಅವರು ಅಲ್ಲಮ್ಮ ಪ್ರಭುಗಳ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಎಂಬುದಿಲ್ಲ, ಇನ್ನು ಮನದ ಮುಂದಣ್ಣ ಆಸೆಯೇ ಮಾಯೆ ಎಂಬ ವಚನವನ್ನ ಉಲ್ಲೇಖಿಸಿ ಹೆಣ್ಣಿನ ಮೇಲಿದ್ದ ಕಳಂಕವನ್ನ ಶರಣರು ಹೇಗೆ ತೊಡೆದು ಹಾಕ್ತಾ ಇದ್ದಾರೆ ಎಂಬುದನ್ನು ವಿವರಿಸಿದ್ದಾರೆ.